ನಮಗೆ ಯಾವುದೇ ರೀತಿಯ ನನಗೆ ಯಾವುದೇ ರೀತಿಯ ಆಹ್ವಾನವನ್ನು ಅಂಬಾನಿಯವರು ಕೊಡಲೇ ಇಲ್ಲ. ಆದರೆ ನನ್ನ ಮಾವನವರಿಗೆ ಕೊಟ್ಟಿದ್ದಾರೆ. ಅವರಿಗೆ ಕೊಟ್ಟರೆ ಸಾಕಾಗ್ತದೆ. ಯಾಕಂತ ಹೇಳಿದರೆ ಅವರು ನನ್ನ ಮಾವ, ಹೆಣ್ಣು ಕೊಟ್ಟ ಮಾವ ಕಣ್ಣು ಕೊಟ್ಟ ದೇವರು ಅಂತ ಹೇಳ್ತಾರೆ. ಆದ್ದರಿಂದ ಅವರಿಗೊಬ್ಬರಿಗೆ ಇನ್ವಿಟೇಷನ್ ಕೊಟ್ಟರೆ ಸಾಕು. ಆದ್ದರಿಂದ ಅವರೊಂದಿಗೆ ಈಗ ನಾವು ಹೋಗ್ತಾ ಇದ್ದೇವೆ. ನನ್ನ ಮಾವ ಎಲ್ಲ ಶಿಸ್ತಲ್ಲಿ ಹೋಗ್ತಾ ಇದ್ದಾರೆ. ಈಗ ಅವರೊಂದಿಗೆ ನಾವು ಹೋಗೋದು. ಈಚೆ ನೋಡಿ ಮಾವ ಅವರೇ, ಕಾಲ್ಗೇಟ್ ನಗುವನ್ನು ಒಂದು ಸಲ ಬೀರಿ. ಇಲ್ಲಿ ನೋಡಿ, ಕಾಲ್ಗೇಟ್ ನಗುವನ್ನು ಬೀರ್ಬೇಕು ತಾವು. ನಿಮಗೆ ಅಂಬಾನಿಯವರು ಯಾವಾಗ ಬಂದು ಇನ್ವಿಟೇಷನ್ ಕೊಟ್ಟಿದ್ದು ಸರ್? ನಮಗೆ 15 ಹಿಂದೆ ಕೊಟ್ಟದ್ದು. ಫೋನ್ ಮೂಲಕ ತಮಗೆ ಹೇಳಿದರೆ ಅವರು ಪರ್ಸ್ನಲಿ ಬಂದಿದ್ರಾ? ಫೋನ್ ಮೂಲಕವಾ? ಮತ್ತು ತಾವು ಹೇಳಿದ್ರಿ ಮೊನ್ನೆ ಅವರು ಪರ್ಸನಲಿ ಬಂದಿದ್ದರು, ಹೆಮ್ಮಾಡಿಗೆ ಬಂದು ನಮಗೆ ಕೊಟ್ಟು ಹೋಗಿದ್ರು ಅಂತೇಳಿ ತಾವು ಹೇಳಿದ್ರಿ. ಅದು ಸತ್ಯವ ಸುಳ್ಳ? ಓಹೋ. ಹಾಗಿದ್ರೆ ನಿಮಗೆ ಅವರು ಫೋನ್ ಆಯಿಸಿ ನಿಮಗೆ ಹೇಳಿದರು ಅಲ್ವಾ, ಬನ್ನಿ ಊಟಕ್ಕೆ ಅಂತ ಅಲ್ವಾ? ಓಹೋ. ಸರಿ. ಈಗ ಹೋಗೋಣ ಅಲ್ವಾ ನಾವು? ಅಲ್ಲಿ ಮತ್ತೆ ಏನೆಲ್ಲ ಉಂಟು, ಏನೆಲ್ಲ ಈಚೆ ಕಡೆ ಮುಖ ಮಾಡಿ ಮಾತಾಡ್ಬೇಕು ತಾವು. ಹೌದಾ? ಹಾಂ, ಮತ್ತು ಅಲ್ಲಿ ಏನೆಲ್ಲ ಉಂಟು, ಏನೆಲ್ಲ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಕುಲಂಕುಷವಾಗಿ ನೋಡಿ ನೀವು ಅಂಬಾನಿ ದಂಪತಿಗಳಿಗೆ ಹೇಳಬೇಕಲ್ವಾ, ಯಾವ ರೀತಿಯಲ್ಲಿ ಊಟ ಆಗಿದೆ, ಎಲ್ಲಿ ನ್ಯೂನ್ಯತೆಗಳಿದೆ ಅನ್ನೋದ್ರ ಬಗ್ಗೆ ತಾವು ಮಾಹಿತಿಯನ್ನು ಕೊಡಬೇಕಲ್ವಾ. ಈಚೆ ಕಡೆ ನೋಡಿ ಒಂದು ಸಲ ಕಾಲ್ಗೇಟ್ ನಗು ಬೀರಿ. ಇಲ್ಲಿ ನೋಡಿ. ನೋಡ್ತಾ ಇತ್ತಲ್ಲ. ಹಾಂ, ಸರಿ ನೋಡೋಣ ಸ್ವಲ್ಪ ಹೊತ್ತಿನ ನಂತರ.